ಇವತ್ತು ಒಂದು ಸಿನಿಮಾನ ನೋಡ್ತೀನಿ. ಆ ಸಿನಿಮಾ ಮನಸ್ಸಿಗೆ ಸ್ವಲ್ಪ ಭಾಸವನ್ನ ಉಂಟು ಮಾಡುತ್ತೆ. ಯಾಕೆ ಅಂತಂದ್ರೆ ಸೊ ಆ ಸಿನಿಮಾದಲ್ಲಿರ್ತಕ್ಕಂಥ ಕಂಟೆಂಟ್ ಆಗಿರ್ಬೋದು, ಸ್ಟೋರಿ ಟೆಲ್ಲಿಂಗ್ ಆಗಿರ್ಬೋದು, ಮನಸ್ಸಿಗೆ ಒಂದು ರೀತಿಯಾಗಿ ತುಂಬ ದುಃಖ, ಮನಸ್ಸನ್ನು ಭಾರ ಮಾಡಿ ಕಳಿಸೋವಂಥ ಒಂದು ಸಿನಿಮಾದ ಬಗ್ಗೆ ಇವತ್ತು ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಅದೇ ಶಿವಲೀಲಾ, ಕನ್ನಡದ ಹೊಸಬರು ಪ್ರಯತ್ನ ಮಾಡಿರ್ತಕ್ಕಂಥ ಅದ್ಭುತ ಕಥೆಯುಳ್ಳ ಸಿನಿಮಾ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನಾನು ನಿಯರೆಸ್ಟ್ ಥಿಯೇಟರ್ಸಲ್ಲಿ ಎಲ್ಲಾದರೂ ಸಿಗುತ್ತಾ ಅಂತ ಥಿಯೇಟರ್ ನೋಡಿದೆ. ಆದರೆ ಜನವರಿ 1ನೇ ತಾರೀಕು ಅಂದರೆ ಹೊಸ ವರ್ಷದ ದಿನ ಆ ಸಿನಿಮಾ ರಿಲೀಸ್ ಆಗಿರೋದು. ಈ ತೃತೀಯ ಲಿಂಗಿಗಳು ಅಂತ ಏನು ಹೇಳ್ತಾರೆ, ಆ ತೃತೀಯ ಲಿಂಗಿಗಳ ಸಮಸ್ಯೆಗಳನ್ನು ಒಳಗೊಂಡಂಥ ಒಂದು ತುಂಬ ಅದ್ಭುತವಾಗಿರ್ತಕ್ಕಂಥ ಸಿನಿಮಾ. ಸಮಾಜ ನೋಡದ ಒಂದು ಬದುಕಿನ ನೋವಿನ ಕಥನೆ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನಾವು ಗಮನಿಸದೇ ಹೋದಂತಹ ಸಮುದಾಯವನ್ನು ಮುಂದಿಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಅದ್ಭುತವಾದಂತಹ ಒಳ್ಳೆಯ ಕಥೆಯುಳ್ಳ ಸಿನಿಮಾದ ರಿವ್ಯೂ ನಾನು ನೋಡೋದಕ್ಕೆ ಹೋದಂಥ ಒಂದು ಅನುಭವ ಹೇಗಿತ್ತು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಹೋಗಿದ್ದು ಭೂಮಿಕಾ ಥಿಯೇಟರ್, ಅಂದರೆ ಮೆಜೆಸ್ಟಿಕ್ ಹತ್ರ ಇರುವಂಥ ಭೂಮಿಕಾ ಥಿಯೇಟ್ರಲ್ಲಿ. ನಾನಿರೋದು ದಾಸರಹಳ್ಳಿಯಲ್ಲಿ. ಥಿಯೇಟ್ರದಲ್ಲಿ ಹೋಗಿ ಅಲ್ಲಿಂದ ಇಳ್ಕೊಂಡು ಮತ್ತು ಅಲ್ಲಿಂದ ಭೂಮಿಕಾ ಥಿಯೇಟ್ರ್ ಹತ್ರ ಹೋಗಿ ನೋಡಿದೆ. ಹೊರಗಡೆ ಎಲ್ಲ ತುಂಬ ಬೇರೆ ಬೇರೆ ಲ್ಯಾಂಗ್ವೇಜಸ್ ಪೋಸ್ಟರ್ಸ್ ಎಲ್ಲ ಹಾಕಿದರು. ಈಗ ಬಂದಿರತಕ್ಕಂಥ ರಾಜಾ ಸಾಬ್ ಆಗಿರ್ಬೋದು, ಅದಾದಮೇಲೆ ಯಾವುದೋ ತಮಿಳ್ ಮೂವಿ, ಅದು ಯಾವುದೋ ನನಗೆ ಆ್ಯಕ್ಚುಲಿ ಗೊತ್ತಾಗಲಿಲ್ಲ ಸರಿಯಾಗಿ, ಯಾವ ಹಿಂದಿ ಒಂದೆರಡು ಯಾವ ಪೋಸ್ಟರ್ಸ್ ಹಾಕಿದ್ರು. ಹೊಸಬ್ರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ಮನಸ್ಸನ್ನು ಮಾಡಿ ಮುಂದೆ ಬಿದ್ದು ಒಂದು ಸಿನಿಮಾವನ್ನು ಮಾಡಿರ್ತಾರೆ. ಅಂಥ ಸಿನಿಮಾಗಳಿಗೆ ಇಷ್ಟು ಹಿಂದೇಟು ದುಃಖ ಆಗುತ್ತೆ. ಯಾಕೆ ಅಂತಂದರೆ ಯಾವುದೇ ಒಂದು ನಾವೇನು ಸಿನಿಮಾನ ತೆರೆ ಮೇಲೆ ನೋಡ್ತೀವಿ, ಆ ಸಿನಿಮಾದ ಹಿಂದೆ, ತೆರೆ ಹಿಂದೆ ಬಹಳಷ್ಟು ಶ್ರಮ ಇರುತ್ತೆ ಸ್ನೇಹಿತರೆ. ಅಂತಂದರೆ ನಾನು ಒಂದೆರಡು ಸಿನಿಮಾಗಳ ತೆರೆ ಹಿಂದಿನ ಕಷ್ಟಗಳನ್ನು ನೋಡಿದ್ದೀನಿ. ನನಗೆ ಹೊರಗಡೆ ಪೋಸ್ಟರ್ಸ್ ಎಲ್ಲ ಹಾಕಿರೋ ಹೊಸಬ್ರು ಸಪೋರ್ಟ್ ಇಲ್ಲ. ಥಿಯೇಟರ್ ಸುಮಾರು ಕಾಲು ಹೊಡಿತಾ ಇದೆ. ಯಾಕೆ ಅಂತಂದರೆ ನಮ್ಮ ಕನ್ನಡದ ಜನತೆ ಹೊಸಬ್ರು ಅನ್ನೋ ಒಂದು ಕಾರಣದಿಂದನೋ ಅಥವಾ ಗೊತ್ತಿಲ್ಲ, ಆ ಒಂದು ಇಂಟೆನ್ಷನಿಂದ ನಿಜ ಅದ್ಭುತವಾದಂಥ ಕಥೆ ಇದೆ. ನನಗೆ ತುಂಬ ನಿಜ ಆ ಸಮುದಾಯದ ಬಗ್ಗೆ ತುಂಬ ರೆಸ್ಪೆಕ್ಟ್ ಬರುವಂಥ ಒಂದು ಮೂವಿ ಶಿವಲೀಲಾ. ಇದು ಯಾವುದೇ ಮಾಸ್ ಇಲ್ಲ, ಯಾವುದೇ ಕ್ಲಾಸ್ ಇಲ್ಲ, ಕಮರ್ಷಿಯಲ್ ಫಾರ್ಮುಲಾ ಇರುವಂಥ ಒಂದು ಸಿನಿಮಾ. ಎಲ್ಲರೂ ಒಂದು ಸಲ ಎರಡು ಸಲನಾದರೂ ನೋಡಬಹುದಾದಂಥ ಒಂದು ಅದ್ಭುತವಾದಂಥ ಸಿನಿಮಾ. ಹೊಸಬ್ರಾಗಿರೋದು ಇಷ್ಟು ಮಾಡಿದ್ದಾರೆ ಅಂತಂದರೆ ನಿಜ ರೀ, ಪ್ರಾಮಿಸು ತುಂಬ ಗ್ರೇಟ್. ಈ ಸಿನಿಮಾದಲ್ಲಿ ಮಂಜಮ್ಮ ಜೋಗತಿಯವರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ನಮ್ಮ ರಾಜ್ಯ ಮಟ್ಟದಲ್ಲಿ, ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ಇದರಲ್ಲಿ ಆ್ಯಕ್ಟಿಂಗ್ ಮಾಡಿದರೆ ತುಂಬ ಅದ್ಭುತವಾಗಿ ಮಾಡಿದರೆ. ತುಂಬ ಏನು ವಾಯ್ಸ್ ಓವರ್ ರೀ ಅದು, ಹ್ಯಾಂಡ್ಸ್ ಆಫ್. ಒಂದು ಸಮಾಜಕ್ಕೆ ಮಾದರಿ ಆಗೋ ಥರ ನಾವು ಜನಗಳು ಅವರನ್ನು ಬೆಳೆಸಬೇಕು. ಅವರ ಕಷ್ಟಗಳನ್ನು ಕೆಲವೊಂದು ಮೀಡಿಯಾದಲ್ಲಿ ನಾನು ನೋಡಿದೆ. ಆ್ಯಕ್ಚುಲಿ ನಾನು ರಿಲೀಸ್ ಆಗಿದ್ದ ದಿನ ಹೋಗೋದಕ್ಕಾಗಲಿಲ್ಲ ಕೆಲವೊಂದು ಕಾರಣಾಂತರಗಳಿಂದ. ಸೊ ನೋಡಬೇಕು ಅಂತ ಹೋದಾಗ ಒಂದೇ ಒಂದು ಥಿಯೇಟ್ರಲ್ಲಿ ಮಧ್ಯಾಹ್ನ ಹೋಗಿ ನೋಡ್ಕೊಂಡು ಬಂದಿದ್ದಾಯಿತು. ಪರಭಾಷೆಯ ಸಿನಿಮಾಗಳ ಹಾವಳಿಯಿಂದ ಆ ಸಿನಿಮಾಗಳು, ಪರಭಾಷೆ ಸಿನಿಮಾಗಳು ಚೆನ್ನಾಗಿಲ್ಲ ಅಂದ್ರೂ ಸಹ ಥಿಯೇಟರ್ಸ್ ಕೊಡ್ತಾರೆ. ಸೊ ಜನಗಳು ಹೋಗಲಿಲ್ಲ ಅಂತಂದ್ರೂ ಮೂವಿ ನಡೆಸ್ತಾ ಇರ್ತಾರೆ. ಸಿನಿಮಾದ ಹೀರೋ ಅಂತ ಬಂದರೆ ದಚ್ಚು ದಿವಾಕರ್ ಅಂತ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ್ಯಕ್ಚುಲಿ ಅವರೆಲ್ಲ ರೀಲ್ಸು, ಯೂಟ್ಯೂಬು ಇದರಿಂದ ಎಲ್ಲ ಬಂದಿರತಕ್ಕಂಥವ್ರು. ಹೊಸಬ್ರು ತುಂಬ ಜನ ಇದ್ದಾರೆ, ತುಂಬ ಚೆನ್ನಾಗಿ ಆ್ಯಕ್ಟಿಂಗು ಕೂಡ ಮಾಡಿದ್ದಾರೆ. ದಯವಿಟ್ಟು ಇಂಥ ಮೂವಿಗಳಿಗೆ ಸಪೋರ್ಟ್ ಮಾಡಿ. ಹೊಸಬ್ರಿಗೆ ನಿಮ್ಮೆಲ್ಲರ ಸಹಕಾರ ಇರಬೇಕು. ಇದು ಕನ್ನಡ ಜನತೆಯ ಒಂದು ಜವಾಬ್ದಾರಿ, ಹೊಸಬ್ರನ್ನ ಬೆಳೆಸಬೇಕಾಗಿರ್ತಕ್ಕಂಥದ್ದು. ಸೊ ಸ್ನೇಹಿತರೆ, ಇದಾಗಿತ್ತು ನನ್ನ ಇವತ್ತಿನ ಒಂದು ಅನುಭವದ ಸಿನಿಮಾದ ರಿವ್ಯೂ. ಥ್ಯಾಂಕ್ ಯು ಫಾರ್ ವಾಚಿಂಗ್.